ಎಂದಿನಂತೆ ಫೆಬ್ರವರಿ ಮಾಸ ಬಂದಿದೆ, ಮಾಘ ಮಾಸ. ವಿಶೇಷದಲ್ಲಿ ವಿಶೇಷವಾಗಿರ್ತಕ್ಕಂತಹ ಉತ್ತರಾಯಣದ ತಿಂಗಳಲ್ಲಿ ಮುಂದುವರಿತಾ ರವಿಯ ಮಕರ ಮತ್ತು ಕುಂಭ ಮಾಸದ ಎರಡೂ ಸಂಚಾರಗಳಲ್ಲಿ ಈ ತಿಂಗಳು ಕಳೀತದೆ. ರಾಜತ್ವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರ ವರ್ಗಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಇಂಥ ಯೋಗಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಯೋಗಗಳಿವೆ. ಮಹಾಶಿವರಾತ್ರಿಯ ತಿಂಗಳು ಕೂಡ ಹೌದು. ದೇಶಗಳಲ್ಲಿರ್ತಕ್ಕಂತಹ ವ್ಯವಹಾರಗಳಿಗೆ ಪ್ರಗತಿ ಸಿಗ್ತದೆ. ಪರಸ್ಪರ ಜಿದ್ದು ಮಾಡ್ತಕ್ಕಂಥದ್ದು, ಮೋಸ ಅಪನಂಬಿಕೆ ಇರತಕ್ಕಂಥದ್ದು. ಮೇಷರಾಶಿ ಜೂನ್ವರೆಗೂ ಗುರುವಿನ ಬಲ ಇಲ್ಲ, ಆದರೆ ದೃಷ್ಟವಂತರು ನೀವು. ಮಿಥುನ ರಾಶಿ ಗುರುವಿನ ವಕ್ರೀಯ ಅನುಕೂಲ ಇದೆ. ಕರ್ಕ ರಾಶಿಯವರಿಗೆ ಸ್ತ್ರೀಯರಿಂದ ಅಥವಾ ಸ್ತ್ರೀಯರಿಗೆ ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂತಹ ಮಾಸ ಇದು. ತುಲಾರಾಶಿ ಸ್ವಲ್ಪ ಮಾನಸಿಕವಾಗಿರ್ತಕ್ಕಂಥ ಕಿರಿಕಿರಿ ಆಯಾಸಗಳು ಜಾಸ್ತಿ ಆಗ್ತದೆ. ಡೊನಾಲ್ಡ್ ಟ್ರಂಪ್ದು ಇದೇ ವೃಶ್ಚಿಕ ರಾಶಿ. ಅವನು ಹೇಗೆ ಆಡ್ತಾ ಇದ್ದಾನೋ ಅದನ್ನು ಊಹಿಸ್ಕೊಳ್ಳಿ, ಹಾಗೇ ಆಗ್ತದೆ. ಮಕರ ರಾಶಿ 50 ರೂಪಾಯಿಗೆ 50 ರೂಪಾಯಿ ಸಿಗ್ತದೆ. ಮೀನರಾಶಿ ಇರುವ ಸಮಸ್ಯೆಗಳು ಇನ್ನಷ್ಟು ಉಲ್ಬಣ ಆಗ್ತಕ್ಕಂತಹ ತಿಂಗಳಲ್ಲಿ ಇದ್ದೀರಿ. ಮುಂದಿನ ರಾಶಿ ಕನ್ಯಾ ರಾಶಿಗೆ ಷಷ್ಠದಲ್ಲಿ, ಪಂಚಮದಲ್ಲಿ ಮತ್ತು ಷಷ್ಠದಲ್ಲಿ ರವಿಯ ಸಂಚಾರ, ಶತ್ರುನಾಶ, ಶತ್ರುಭೀತಿ ಪರಿಹಾರ, ಉದ್ಯೋಗದಲ್ಲಿ ಬಡ್ತಿ, ಪ್ರಯಾಣಾದಿಗಳು, ಧನಾದಾಯದಲ್ಲಿ ಉತ್ತಮವಾಗಿರ್ತಕ್ಕಂಥ ಏಳಿಗೆ, ದ್ವಿತೀಯಾಧಿಪತಿಯ ಅನುಕೂಲವೂ ಇದೆ, ತೃತೀಯಾಧಿಪತಿಯ ಅನುಕೂಲವೂ ಇದೆ, ಚತುರ್ಥಾಧಿಪತಿಯ ಅನುಕೂಲವೂ ಇದೆ. ಅಂದರೆ ಶುಕ್ರ, ಕುಜ, ಗುರು ಎಲ್ಲರ ಅನುಕೂಲ ಇರತಕ್ಕಂತಹ ತಿಂಗಳು. ಧೈರ್ಯದಿಂದ ಸಾಹಸದಿಂದ ಕೆಲಸವನ್ನು ಮಾಡ್ತಕ್ಕಂತಹ ಒಂದು ಮನೋಭಾವ ಬರ್ತದೆ. ಸಂಬಂಧಗಳು ಕೂಡ ಸಹಾಯಕವಾಗುತ್ತೆ. ಒಳ್ಳೆಯ ತಿಂಗಳು, ಮುಂದುವರಿಯಿರಿ. ಶ್ರೀನಿವಾಸ ದೇವರ ದರ್ಶನ, ಶ್ರೀ ವೆಂಕಟೇಶ ಅಷ್ಟೋತ್ತರ, ಅವರಿಗೆ ತುಪ್ಪದ ದೀಪ ಇಟ್ಟು ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಇದೆಲ್ಲ ವಿಶೇಷವಾಗಿರ್ತಕ್ಕಂಥ ಸಂಪತ್ತಿಗೆ ಕಾರಣವಾಗ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.